ಯಾರು ಮಾತಾಡಬೇಡಿ. ನನಗೆ ಜನ ಇಲ್ಲ ಗಂಗಾಧರೇಶ್ವರ ದೇವಸ್ಥಾನದ ಬಂದಿದ್ದೇನೆ. ಮಲ್ಲ ಕೆರೆ ಇದು ಒಂದು 3-4 ಬಾರಿ ಬಹಳ ಐತಿಹಾಸಿಕವಾದ ಪವಿತ್ರವಾದಂಥ ಸ್ಥಳ. ಎಲ್ಲ ಊರಿನ ದೇವತೆಗಳು ಎಲ್ಲ ದೇವರುಗಳು ಎಲ್ಲ ಬಂದು ಸ್ನಾನ ಮಾಡಿಸಿ ಪೂಜೆ ಮಾಡಿ ನೀರನ್ನು ನನ್ನ ಮನೆಯೂ ಕೂಡ ನಾನು ಗೃಹ ಪ್ರವೇಶ ಮಾಡಿದಾಗ ಈ ಕಡೆ ನೀರು ತೆಗೆದುಕೊಳ್ಳೋದು ಈ ಕೆರೆ ನೀರು ಕೂಡ ಯಾವಾಗಲೂ ಕೂಡ ತುಂಬಿ ತೋಗ್ತಾ ಇರ್ತದೆ. ಮತ್ತು ಎಲ್ಲ ಇದು ಭಾಳ ಪವಿತ್ರವಾದಂಥ ಕ್ಷೇತ್ರ ಇದೆ. ಸೊ ಭಾಳ ಚೆನ್ನಾಗಿ 25 ವರ್ಷದಿಂದ ಗಮನಿಸ್ತಾ ಇದ್ದೀನಿ ಈ ಜಾಗನ. ನನಗೆ ಭಾಳ ಈ ಜಾಗಕ್ಕೆ ಬಂದರೆ ಭಾಳ ನೆಮ್ಮದಿ ಸಂತೋಷನೂ ಕೂಡ ಸಿಗ್ತಾ ಇದೆ. ಹಿಂದೆ ಆದರೆ ನಾನು ಸುಮಾರು ಹಿಂದೆ ಎಲ್ಲ ಈ ಭಾಗದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಅಕ್ಕಪಕ್ಕ ಎಲ್ಲ ರೈತರಿಗೆ ಅನುಕೂಲ ಅಂತೇಳಿ ಕ್ಯಾನಲ್ ಸಿಸ್ಟಮು, ಇಲ್ಲೊಂದು ಸೋಪಾನ 1 ಕೋಟಿ ರೂಪಾಯಿ, ಓಡಾಡೋಕ್ಕೆ ಹೊರಗೆ ಟ್ಯಾಂಕ್ ಬಂಡಿಗೆ ಒಂದು 2 ಕೋಟಿ ರೂಪಾಯಿ, ಹೀಗೆ ವಿವಿಧ ರೀತಿಯಲ್ಲಿ ಇಲ್ಲಿ ಸುಮಾರು ಖರ್ಚು ಮಾಡಿದ್ದೇವೆ. ಗೆಸ್ಟ್ ಹೌಸು ಮತ್ತು ಹಿಂದಿನ ಕೂಡ ನಾನು ಮಾಡ್ಕೊಂಡಿದ್ದೇನೆ. ಈಗಲೂ ಕೂಡ ನಾನು ಸ್ಥಳೀಯ ಸಮಿತಿಯವರು ಮತ್ತು ನಮ್ಮ ಸಿದ್ದೇಶ್ವರ ಮಠದ ದೇವರ ಏನು ಅವಶ್ಯಕತೆ ಇದೆ ಅಂತ ನಾನು ಕೇಳಿ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾರು ಆಗಬೇಕು ಅಂತೇಳಿ ಹೊಸದಾಗಿ ಬಂದಿರೋದ್ರಿಂದ ಖಂಡಿತ ಒಂದು ಕೊಡುಗೆ. ಪ್ರಮಾಣ ವಚನ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯವಾದಿಯಾಗಿ ಕೆಲವೊಂದು ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಿ. ಅದು ಯಾವ ರೀತಿ ಒಂದು ಬಿಜೆಪಿ ಅವ್ರಿಗಾಗಲಿ ಓವರ್ ಆಲ್ ದೇಶಕ್ಕೆ ಮೆಸೇಜ್ ಸಿಗುತ್ತೆ? ನಮಗೆ ರಾಜಕಾರಣ ಮುಖ್ಯ ಅಲ್ಲ. ಭಕ್ತಂದು ಭಗವಂತನಿಗೂ ವ್ಯವಹಾರ ಮಾಡೋಂಥ ದೇವಾಲಯ ಮತ್ತು ಅವರೊಂದು ಧರ್ಮ. ನನಗೆಲ್ಲ ಧರ್ಮದ ಪೀಠಗಳನ್ನು ಕೂಡ ಕ್ರೈಸ್ತ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಹಿಂದೂ ಧರ್ಮ ಎಲ್ಲ ಕೂಡ ನಮ್ಮ ರಾಜ್ಯದಲ್ಲಿ ನಾವು ತಳ್ಳಕ್ಕಾಗ್ತದೆ. ನನ್ನ ಹೆಸರು ಬದಲಾವಣೆ ಮಾಡಬೇಕು, ಧರ್ಮದ ಬಿಡೋಕ್ಕಾಗಿಲ್ಲ. ನೀವು ಧರ್ಮ ಬಿಟ್ಟು ಧರ್ಮ ಬಿಡೋಕ್ಕಾಗಿಲ್ಲ, ಯಾವುದೇ ಧರ್ಮ. ಸೊ ಅದು ಒಂದು ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಎಲ್ಲ ಹೋಗ್ತಾರೆ. ಎಲ್ಲ ಧರ್ಮದವರು ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಮಾಡಿ ಯಾಕೆ ಕರೀತಾರೆ? ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾಮಕರಣ ಮಾಡಲಿ, ಒಂದು ಕಿವಿ ಚುಚ್ಚಲಿ, ಏನೇ ಒಂದು ಹೆಸರು ಏನೇ ಮಾಡೋದು ಕೂಡ ವಿಕ್ರಯ ಮಾಡಲಿ, ಎಲ್ಲ ಅವರು ಪೀಠದವ್ರು ಕರ್ಕೊಂಡ್ಬಂದು ಹೀಗೆ ನಾವು ಯಾರು ಬಿಡಂಗೆ ಒಂದು ರಾಜ್ಯಕ್ಕೆ ಇದಕ್ಕಾಗಲಿ ಅಂತೇಳಿ ನಾವು ಒಂದು ಜವಾಬ್ದಾರಿನ ತೆಗೆದುಕೊಂಡಾಗ ಎಲ್ಲರಿಗೂ ಕೂಡ ಎಲ್ಲರ ಆಶೀರ್ವಾದ ನಾವು ಆ ಕೆಲಸನ ನಾನು ಮಾಡಿದ್ದೇನೆ. ಶಿವಲಿಂಗ ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದ್ದೀರಿ? ಏನಿಲ್ಲ, ನನ್ನ ಭಾವನೆ, ಭಕ್ತಿ ಈ ಲೋಕ ಕಲ್ಯಾಣಕ್ಕೆ ಜನರಿಗೆ ಒಳ್ಳೆಯದಾಗುತ್ತೆ ಅಷ್ಟೇ. ನನಗೆ ಸಿಕ್ಕಿರುವಂಥ ಅಧಿಕಾರ ಜನರಿಗೆ ಸಂಪೂರ್ಣವಾದ ಸಮುದಾಯ ಒಳ್ಳೆಯದಾಗುತ್ತೆ. ಮುಂದೆ ಶಾಂತಿ ಒಳ್ಳೆಯ ಮನೆ ತುಂಬ ತೋರ್ಪಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.